ನಿಮ್ಮ ಗಂಡನ ಜೀವನದಲ್ಲಿ ಪರಸ್ತ್ರೀ ಪ್ರವೇಶದಿಂದ ನಿಮ್ಮ ಜೀವನ ಹಾಳಾಗ್ತಾ ಇದೆಯಾ? ಗಂಡ ಹೆಂಡತಿ ನಡುವೆ ಪ್ರತಿನಿತ್ಯ ದಾಂಪತ್ಯ ಕಲಹಗಳು ಎದುರಾಗ್ತಾ ಇದೆಯಾ? ಮತ್ತು ಗಂಡನಿಗೆ ಹೆಂಡತಿಗೆ ಯಾವುದೇ ಒಂದು ವಿಚಾರದಲ್ಲೋ ಆಗಿ ಬರ್ತಾ ಇಲ್ವಾ? ಎಷ್ಟೇ ಸರಿದೂಗಿಸಿಕೊಂಡು ಹೋದರೂ ಮನಸ್ತಾಪಗಳು ದಿನೇ ದಿನೇ ಹೆಚ್ಚಾಗ್ತಿದ್ರೆ, ಗಂಡನ ಮನೆಗೂ ಹೆಂಡತಿಯ ಮನೆಗೂ ವಿಪರೀತ ಜಗಳಗಳಾಡ್ತಿದ್ರೆ, ನೀವು ಈ ಪುಟ್ಟ ಪರಿಹಾರವನ್ನು ಮಾಡುವುದರಿಂದ ಸುಖ ದಾಂಪತ್ಯ ಜೀವನ ನಿಮ್ಮದಾಗುತ್ತದೆ. ಗಂಡ ಹೆಂಡತಿ ನಡುವೆ ನಡೆಯುವಂತಹ ಜಗಳಗಳು ಕಡಿಮೆ ಆಗುತ್ತೆ. ಗಂಡನ ಪರಸ್ತ್ರೀ ಸಹವಾಸ ಬಿಟ್ಟು ನಿಮ್ಮನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುವಂತಾಗುತ್ತದೆ. ಆ ಪರಿಹಾರ ಹೇಗೆ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ನೋಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ಒಂದು ಲೈಕ್ ಮಾಡಿ. ಆವಾಗಲೇ ನಾವು ಹಾಕುವಂತಹ ಪ್ರತಿ ದೈವ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮಗೆ ಲಭ್ಯವಾಗುತ್ತೆ. ಸ್ತ್ರೀ ಪುರುಷ ವಶೀಕರಣ ನೇರ ಸಿದ್ಧಿ ಯಂತ್ರವನ್ನು ಮಾಡಿಕೊಡುತ್ತಾರೆ ಪ್ರಧಾನ ತಾಂತ್ರಿಕರು ಕೀರ್ತಿ ಪ್ರಸಾದ್ ಗುರೂಜಿ. ಅವರಿಗೆ ಒಂದು ಕರೆ ಮಾಡಿ ಸಂಪರ್ಕಿಸಿ. ಈ ವಶೀಕರಣ ಯಂತ್ರದ ಸಹಾಯದಿಂದ ಗಂಡ ಹೆಂಡತಿ ನಡೆಯುವಂತಹ ಜಗಳಗಳು ಕಡಿಮೆ ಆಗುತ್ತೆ. ಗಂಡ ನೀವು ಹೇಳಿದ ಹಾಗೆ ನಿಮ್ಮ ಮಾತುಗಳನ್ನು ಕೇಳುತ್ತಾನೆ. ಹೆಂಡತಿಯೂ ಸಹ ಗಂಡ ಹೇಳಿದ ಹಾಗೆ ಕೇಳುತ್ತಾರೆ. ಅಂದರೆ ಕೆಲವು ಮನೆಯಲ್ಲಿ ಗಟವಾಣಿ ಬಾಜಾರಿಯಾಗಿರುವಂತಹ ಹೆಂಗಸರು ಬಂದು ಸೇರ್ಕೊಂಡಿರ್ತಾರೆ. ಅವರನ್ನು ಸರಿದಾರಿ ತರೋದಕ್ಕೆ ಆಗ್ತಾ ಇರಲ್ಲ. ತುಂಬ ಗಲಾಟೆ ಮಾಡ್ತಿರ್ತಾರೆ. ಸೊಸೆಯಂದಿರು ಅತ್ತೆ ಮಾವನ ಮೇಲೆ ತುಂಬ ಜಗಳ ಆಡ್ತಿರ್ತಾರೆ. ಗಂಡನಿಗೆ ನೆಮ್ಮದಿ ಕೊಡ್ತಾ ಇರಲ್ಲ. ಈ ರೀತಿ ಆದಾಗಲೂ ಸಹ ಸ್ತ್ರೀ ಪುರುಷ ವಶೀಕರಣ ಯಂತ್ರ ತುಂಬ ಸಹಾಯವಾಗುತ್ತೆ. ಹಾಗೂ ಪ್ರತಿದಿನ ಗಂಡ ಅನ್ನೋ ಪ್ರಾಣಿ ಕುಡಿದ್ಕೊಂಡು ಬಂದು ಜಗಳ ಆಡ್ತಾನೆ. ಮನೆಗೆ ₹1 ಸಹಾಯ ಮಾಡಲ್ಲ. ಹೆಂಡತಿ ಅಂದರೆ ತಾತ್ಸಾರ, ಅವನಿಗೆ ನಾನು ಬೇಕಾಗಿಲ್ಲ, ಅವನಿಗೆ ಬೇರೆ ಕಡೆ ಸಂಬಂಧ ಇದೆ, ಅದಕ್ಕೆ ನನ್ನ ಜೊತೆ ಸರಿಯಾಗಿ ಮಾತು ಸಹ ಆಡಲ್ಲ, ಮನೆ ಕೆಲಸದೊಳಗೊಬ್ಬಳು ಬೇಕು, ಅದಕ್ಕೋಸ್ಕರ ನಾನು ಇವ್ರ ಜೊತೆ ಇದ್ದೀನಿ ಅನ್ನುವ ಮನೋಭಾವನೆಗಳು ನಿಮ್ಮದಾಗಿದ್ದರೆ ಅದಕ್ಕೆ ಪುಟ್ಟ ಪರಿಹಾರ. ಅದನ್ನು ಹೇಗೆ ಮಾಡಬೇಕು? ಈ ಪನ್ಸಾರಿ ಅಂಗಡಿಗಳಲ್ಲಿ ಯಂತ್ರ ಕಟ್ಟುವ ಡಬ್ಬಿ ಕೊಡಿ ಅಂತ ಕೇಳಿದ್ರೆ ಕೊಡ್ತಾರೆ. ತಾಯ್ತದ ಒಂದು ಮುಚ್ಚಳ ಹಾಕುವಂತಹ ಒಂದು ತಾಯ್ತ ಸಿಗುತ್ತೆ. ಆ ತಾಯ್ತದ ಒಳಗೆ ನಾವು ತಿಳಿಸ್ಕೊಡುವ ಈ ವಸ್ತುಗಳನ್ನು ಸೇರಿಸಬೇಕು. ಭೂತಾಳೆ ಗಿಡವನ್ನು ಕುಟ್ಟಿ ಪುಡಿ ಮಾಡಿ ಅದರಿಂದ ಬಂದಂತಹ ಲೋಳೆ ರಸವನ್ನು ತೆಗೆದು ಅರಿಶಿಣದ ಜೊತೆಗೆ ಬೆರೆಸಿ ಸ್ವಲ್ಪ ಹೊತ್ತು ಒಣಗಿಸಲು ಬಿಡಬೇಕು. ಅದಾದ ಮೇಲೆ ಅದನ್ನು ತೆಗೆದುಕೊಂಡು ಬಂದು ನಿಮ್ಮ ಮನೆಯ ದೇವರ ಮುಂದೆ ಪೂಜೆ ಪುನಸ್ಕಾರ ಮಾಡುವ ಜಾಗದಲ್ಲಿ ಇಡಬೇಕು. ಇದನ್ನು ತೆಗೆದುಕೊಂಡು ಬಂದು ಲಕ್ಷ್ಮೀನಾರಾಯಣ ಇರುವಂತಹ ಫೋಟೋದ ಪಾದದ ಕೆಳಗೆ ಅದನ್ನು ಇಡಬೇಕು. ಇಟ್ಟು ಆದ ನಂತರ ನಿಮ್ಮ ಕಷ್ಟಗಳನ್ನೆಲ್ಲ ಬೇಡಿಕೊಂಡು ಸಂಕಲ್ಪ ಮಾಡಿ. ಯಾವುದೇ ರೀತಿಯಾದಂತಹ ತೊಂದರೆ ಆಗಬಾರದು. ಪತಿ ಪತ್ನಿಯರ ಜೀವನ ಅದೃಷ್ಟ ಜೀವನವಾಗಬೇಕು. ಸುಖಮಯ ದಾಂಪತ್ಯ ಜೀವನ ನಮ್ಮದಾಗಬೇಕು. ಗಂಡನ ಪರಸ್ತ್ರೀ ಸಹವಾಸದಿಂದ ಮನೆಯ ಹೇಳಿಗೆ ಆಗ್ತಾ ಇಲ್ಲ, ಆತನ ಕುಡಿತದಿಂದ ಮನೆಯ ಉದ್ಧಾರ ಆಗ್ತಾ ಇಲ್ಲ, ಇದೆಲ್ಲ ಸರಿ ಹೋಗಬೇಕು ಅಂತ ಭಕ್ತಿ ಶ್ರದ್ಧೆಯಿಂದ ಬೇಡಿಕೊಂಡಾದ ನಂತರ ಆ ಯಂತ್ರವನ್ನು ತೆಗೆದು ನಿಮ್ಮ ಗಂಡನಿಗೆ ಕಟ್ಟಬೇಕು. ಆಗ ನೋಡಿ ನಿಮ್ಮ ಗಂಡ ನೀವು ಹೇಳಿದ ಹಾಗೆ ನಿಮ್ಮ ಮಾತುಗಳನ್ನು ಕೇಳುತ್ತಾನೆ. ಒಂದು ವೇಳೆ ಗಂಡನಿಗೆ ಕಟ್ಟೋದಕ್ಕೆ ಆಗ್ತಾ ಇಲ್ಲ ಅನ್ನೋದಾದರೆ ನೀವೇ ಆ ಯಂತ್ರನ ನಿಮ್ಮ ಕುತ್ತಿಗೆಗೆ ನೀವು ಕಟ್ಕೊಂಡ್ಬಿಡಿ. ಗಂಡನ ಜೊತೆಗೆ ಮಾತಾಡಿ ಸಾಕು, ಎಲ್ಲ ಕೆಲಸ ಆಗುತ್ತೆ. ಆ ಯಂತ್ರನ ನಮಗೆ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ಗುರುಗಳೇ ಅನ್ನೋದಾದರೆ ನಮಗೆ ಅಂದರೆ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಅವರಿಂದ ಅದನ್ನು ಕೇಳಿ ಪಡೆದುಕೊಳ್ಳಿ. ಉಚಿತವಾಗಿ ನಿಮಗೆ ಅದನ್ನು ನೀಡ್ತಾರೆ ಅಂತ ಹೇಳ್ತಾ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ. ಧನ್ಯವಾದ.